ತುಂಬಾ ಬೇಜಾರಾಗ್ತಿದೆ ರಾಜು. ಹಾಗೆ ನಿನ್ ಮೇಲೆ ತುಂಬಾನೇ ಕೋಪ ಬರ್ತಾ ಇದೆ. ನೀನ್ ನನಗೆ ಸುಳ್ಳು ಹೇಳಿದೆ, ನನಗೆ ಮೋಸ ಮಾಡಿದೆ. ಅಲ್ಲ, ನೀನ್ ಹೇಳಿರೋದು ಏನು ನನಗೆ? ಅದನ್ನ ಇವಾಗ ನನಗೆ ಕ್ಲಿಯರ್ ಆಗಿ ಹೇಳು. ಅಲ್ಲ, ನನ್ಗೆ ಯಾಕೆ ನೀನು ಮೋಸ ಮಾಡಿದೆ? ಹ, ನಾನೇನಂತ ತಪ್ಪು ಮಾಡಿದ್ದೆ? ನೀನ್ ಪ್ರೀತಿ ಮಾಡಿದೆ ತಪ್ಪ? ಸಂಗೀತ ಹೇಳಿದ್ಲು ನನಗೆ, ರಾಜು ಮೋಸ್ಕಾರ, ರಾಜು ಮೋಸ್ಕಾರ ಅಂತ. ಆದ್ರೆ ನಾನು ಅವಳನ್ನೇ ಬೈದೆ. ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ ಗೊತ್ತಾ ನಿನಗೆ? ಆದ್ರೆ ನೀನು ನಮ್ಮನೆ ಹಾಗಿದೆ, ನಮ್ಮನೆ ಹೀಗಿದೆ ಅಂತ ನನಗೆಲ್ಲ ಆಸೆ ಹುಟ್ಟಿಸಿ ನಮ್ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದ್ವೆ ಆಗಿ ಇವಾಗ ನೋಡಿದ್ರೆ ನಿನ್ ಮನೆನೇ ಇಲ್ಲ. ಈ ಒಂದು ಗುಡಿಸಲು ನಿನ್ ಮನೆ, ಆ ಮನೆನೂ ಕೂಡ ನಿಂದು ಅಲ್ವಾ ಗೊತ್ತೂ ಇಲ್ಲ. ಆ ತಾತ ನೋಡಿದ್ರೆ ಹಾಗೆ ಹೇಳ್ದ. ಏನು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಹಾಗೆ ನಿನ್ ಮೇಲೆ ತುಂಬಾನೇ ಕೋಪ ಬರ್ತಾ ಇದೆ. ಇವಾಗ್ಲೇ ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಏನು ಹೇಳ್ತಾ ಇದೀಯ ನೀನು? ಹಾಗೆಲ್ಲ ಅನ್ಬೇಡ ಮಧು, ನಂಗೆ ತುಂಬ ಬೇಜಾರಾಗುತ್ತೆ. ನೀನು ಈ ರೀತಿ ಕೋಪ ಮಾಡ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಮತ್ತೇನು ಮಾಡೋದು? ನಮ್ಮ ಮನೆಯವರು ಒಪ್ಕೊಂಡೇ ಇಲ್ಲ. ಅವರು ಅಪ್ಪ ಬೇರೆ ಒಪ್ಪಿಸ್ತೀನಿ ಅಂತ ಅಂದ್ರು. ನೋಡು ಇವಾಗ ಅಪ್ಪ ಹೇಳಿರೋದಕ್ಕೆ ಅಮ್ಮ ಮನೆ ಬಿಟ್ಟೇ ಹೋಗಿದಾರಂತೆ. ಆ ತಾತ ಏನ್ ಹೇಳಿದ್ರು, ಅಜ್ಜ ಏನ್ ಹೇಳ್ದ ನಿಮಗೆ? ನಿಮ್ಮಮ್ಮ ನಿಮ್ಮ ಅಕ್ಕನ ನೋಡಕ್ ಹೋಗಿದ್ದಾರೆ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ನಿಮ್ಮಪ್ಪ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀಯ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನನ್ನ ನಂಬಿ ನಮ್ಮ ಮನೆಯಲ್ಲಿ ನಾನು ನಮ್ಮ ಅಮ್ಮನ ಒಪ್ಪಿಸಿ ಕಾಡಿ ಬೇಡಿ ನಿನ್ನನ್ನ ಮದ್ವೆ ಆಗಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀ ನನಗೆ ಮೋಸ ಮಾಡ್ಬಿಟ್ಟೆ ರಾಜು. ನೀ ನನಗೆ ಮೋಸ ಮಾಡಿದೆ. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರಾಜು. ಐ ಹೇಟ್ ಯು, ಐ ಹೇಟ್ ಯು ರಾಜು. ಪ್ಲೀಸ್ ಮಧು, ನೀನು ಈ ರೀತಿ ಎಲ್ಲ ಅಳೋದಕ್ಕೆ ಹೋಗ್ಬೇಡ. ನನ್ನ ಮಾತನ್ನ ಕೇಳು. ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ತುಂಬ ಕಷ್ಟಪಟ್ಟು ನೀನನ್ನು ರಾಣಿ ಥರ ನೋಡ್ಕೋತೀನಿ. ಪ್ಲೀಸ್ ಮಧು, ಈ ರೀತಿ ನೀನು ಅಳಬೇಡ. ನೀನು ಈ ರೀತಿ ಅಳೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಮಧು, ಪ್ಲೀಸ್. ಬೇಕಾಗಿಲ್ಲ, ನೀ ನನ್ನನ್ನು ನೋಡ್ಕೊಳ್ಳೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸಂಗೀತ ಹೇಳಿದ್ದು ನಿಜ. ನೀನ್ ನನ್ನನ್ನೊಬ್ಬಳಿಗೆ ಮೋಸ ಮಾಡಿದ್ಯಾ ಅಥವಾ ಇನ್ನೂ ತುಂಬಾ ಜನಕ್ಕೆ ಮೋಸ ಮಾಡಿದ್ಯಾ? ಅದನ್ನಾದ್ರೂ ಹೇಳು. ಅದಾದ್ರೂ ನಿಜನಾ ಅಥವಾ ಸುಳ್ಳ? ಅದನ್ನಾದ್ರೂ ಹೇಳು. ಹೇಳಿ ಸಾಯಿ. ಅಲಾ ಇವಳ ನನಗ ಆಕಿ ಸಾಯಿ ಅಂತಾಳಲ್ಲ. ನಾನು ಇನ್ನೊಂದು ಮುಖ ನೋಡಿಲ್ಲ ಮಧು. ನಾನು ಇನ್ನೊಂದು ಮುಖ ನೀನು ಏನಾದರೂ ನೋಡಿದ್ರ ನೀನ ಸಾಯ್ತಿದಿ, ನಾನು ಸಾಯೋದಲ್ಲ. ಸುಮ್ಮನೆ ಹೋಗ್ಲಿ ಅಂತ ನಿನ್ನ ರಂಸಾಕತ್ರ ನನಗ ಸಾಯಿ ಅಂತಿದಿ. ನನ್ನ ಕಡೆಯಿಂದ ನೀನು ಹೊಡೆಸ್ಕೊಳ್ಬೇಕಾಗುತ್ತ, ಹುಷಾರ್. ಪ್ಲೀಸ್ ಮಧು, ಅಳಬೇಡ. ನೀನು ಅಳೋದನ್ನ ನೋಡಿ ನನಗೂ ಅಳು ಬರ್ತಾ ಇದೆ ಮಧು. ಪ್ಲೀಸ್ ಮಧು, ಅಳಬೇಡ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನ್ನೊಬ್ಬಳನ್ನೇ ಲವ್ ಮಾಡಿರೋದು ಮಧು. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ. ನಿನಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮಪ್ಪ ಅಮ್ಮ ಹೇಗೆ ನೋಡ್ಕೊಂಡಿದ್ದಾರೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ. ಇದು ನಾನು ನಿನಗೆ ಕೊಡ್ತಿರೋ ಪ್ರಾಮಿಸ್ ಮಧು. ಪ್ಲೀಸ್ ನನ್ನನ್ನು ನಂಬು ಮಧು. ನನಗೆ ನಿನ್ ಮಾತು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿನ್ ಮಾತು ಕೊಟ್ಟು ಕೊಟ್ಟು ನಾನು ನಂಬಿ ನಂಬಿ ನಾನು ದೊಡ್ಡ ಮೋಸ ಹೋಗ್ಬಿಟ್ಟಿದ್ದೀನಿ. ಇವಾಗ ನನ್ನ ಮನೆಯವರಿಗೆ ಹೇಗೆ ಮುಖ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಹೇಟ್ ಯು ರಾಜು. ಇಲ್ಲಿಂದ ಹೊರಟೋಗು, ಇಲ್ಲಿಂದ ಹೊರಟೋಗು. ಪ್ಲೀಸ್ ಮಧು, ನನ್ನ ಕಣ್ಣೀರಿಗಾದರೂ ನಿನಗೆ ಮನಸ್ಸು ಕರಗ್ತಾ ಇಲ್ವಾ? ಪ್ಲೀಸ್. ಪ್ರೀತಿ ಮಾಡಿದ ಮೇಲೆ ಇದೆಲ್ಲನೂ ನಾವು ಇಬ್ಬರು ಜೊತೆಗೆ ನಿಂತು ನಿಭಾಯಿಸ್ಬೇಕು ಮಧು. ಅದನ್ನು ಬಿಟ್ಟು ನೀನು ಈ ರೀತಿ ನನ್ನನ್ನು ದ್ವೇಷ ಮಾಡಿದ್ರೆ ಹೇಗೆ? ನಿನಗೋಸ್ಕರ ನಾನು ಹೇಳಿರೋ ಸುಳ್ಳು. ನೀನು ನನ್ನಿಂದ ದೂರ ಆಗಬಾರ್ದು ಅಂತ ನಾನು ಹೇಳಿರೋ ಸುಳ್ಳು ನೀನು ಈ ರೀತಿ ತಪ್ಪಾಗಿ ತಿಳ್ಕೊಬೇಡ ಮಧು. ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿನೇ ಅಪ್ಪ ಅಮ್ಮಂಗೂ ಎಲ್ಲರಿಗೂ ಸುಳ್ಳು ಹೇಳಿ, ನಿಮ್ಮ ಮನೆಯವ್ರಿಗೂ ಸುಳ್ಳು ಹೇಳಿ, ನಿನಗೂ ಕೂಡ ಸುಳ್ಳು ಹೇಳಿ ನಾನು ನಿನ್ನನ್ನು ಮದುವೆ ಆದೆ. ಹಾಗಾಗಿ ಅದು ನನ್ನ ತಪ್ಪು, ನನಗೆ ಗೊತ್ತು. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಮಧು. ಪ್ಲೀಸ್ ಅರ್ಥ ಮಾಡ್ಕೋ. ಇವಳು ಏನಾದರೂ ಈ ಸರಿ ಒಪ್ಕೊಲಿಲ್ಲ ಅಂದ್ರೆ ಕಪ್ಪಾಳೆಗೊಂದು ಹೊಡೆದು ಹೇಳ್ತಾನೆ ಈಕಿಗೆ. ಬೇಕಾಗಿಲ್ಲ ರಾಜು, ಬೇಕಾಗಿಲ್ಲ. ನೀನು ಈ ತರ ಸುಳ್ಳು ಹೇಳೋದು ನನಗೆ ಇಷ್ಟನೇ ಇಲ್ಲ. ನನಗೆ ಸುಳ್ಳು ಹೇಳೋರನ್ನ ಕಂಡ್ರೇನು ಆಗಲ್ಲ. ನಮ್ಮ ಮನೇಲಿ ನನಗಿಂತ ಚೆನ್ನಾಗಿದೆ, ರಾಣಿ ತರ ಇದೆ. ಇಲ್ಲಿ ಒಂದು ಹಾಳು ಕೊಂಪೆಲ್ ತಂದು ನನ್ನನ್ನು ಹಾಕಿದೆಯಾ? ಇದೇನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ. ನಾನು ಏನ್ ಮಾಡ್ಲಿ? ನಾನು ಇವಾಗ ಏನ್ ಮಾಡ್ಲಿ? ಇಲ್ಲ, ನಾನು ಇವಾಗ್ಲೇ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತೀನಿ. ನಾನು ಹೋಗ್ತೀನಿ. ನಾನು ಇಲ್ಲಿ ಮಾತ್ರ ಇರಲ್ಲ ಇರಲ್ಲ ಇರಲ್ಲ. ಅಲ್ವೇ ನಿನಗಿಷ್ಟು ಹೇಳ್ತಾ ಇದ್ದೀನಿ, ಮತ್ತೂ ಇರಲ್ಲ ಆಗಲ್ಲ ಹಾಗೆ ಹೀಗೆ ಅಂತೀಯಾ? ಹಾಂ,
ನಿನ್ನನ್ನು ನಾನು ಪ್ರೀತಿ ಮಾಡಿ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಮದುವೆ ಆಗಿದ್ದೀನಿ ಅಂತ ಹೇಳಿ ಮದುವೆ ಆಗಿ ಇಲ್ಲಿ ಕರ್ಕೊಂಡು ಬಂದಮೇಲೆ ಇಷ್ಟೊಂದು ಕೊಬ್ಬು ತೋರಿಸ್ತಾ ಇದೀಯಾ? ಹಾಂ, ಇಷ್ಟು ದಿನ ನೀನು ಹೇಳಿರೋದಕ್ಕೆಲ್ಲ ನಾನು ಹ್ಞೂ ಹ್ಞೂ ಅಂತ ಅಂದೆ. ಯಾಕೆ? ನಾನು ನಿನ್ನ ಪ್ರೀತಿ ಮಾಡಿರೋದಕ್ಕೆ. ಆದರೆ ನೀನು ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಇದ್ದಿದ್ರೆ ನೀನು ಯಾಕೆ ಈ ರೀತಿ ಅಳ್ತಾ ಕುಂದಿರ್ತಿದ್ದೆ? ಇರ್ಲಿ ಬಿಡು ರಾಜು, ನಿನ್ನ ಜೊತೆ ನಾನು ಜೀವನ ಪರ್ಯಂತ ಚೆನ್ನಾಗಿರ್ತೀನಿ. ನೀನು ಹೇಗೆ ಇದ್ದು ಪರವಾಗಿಲ್ಲ, ನಾನು ನಿನ್ನ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಆದರೆ ನೀನು ನನ್ನನ್ನು ಪ್ರೀತಿ ಮಾಡಿಲ್ಲ, ನನ್ನ ಆಸ್ತಿ ನೋಡಿ ಪ್ರೀತಿ ಮಾಡಿದೀಯಾ ಅಂತ ಅನ್ಸುತ್ತೆ ಅಲ್ವಾ? ಹ? ಏನ್ ಹೇಳ್ತಾ ಇದೀಯ ರಾಜು ನೀನು? ನಾನು ನಿನ್ನನ್ನೇ ಪ್ರೀತಿ ಮಾಡಿರೋದು. ಆದ್ರೂ ನೀನು ನನಗೆ ಹೇಳೋದೆಲ್ಲ ಸುಳ್ಳು ಅಲ್ವಾ? ಸುಳ್ಳು ಹೇಳಿ ಮದ್ವೆ ಆದೆ ಅಲ್ವಾ ನನಗೆ? ಸುಳ್ಳು ಹೇಳಿ ಪ್ರೀತಿ ಮಾಡಿದೆ ತಾನೆ? ಇಲ್ಲ ಅಂದಿದ್ರೆ ನಾನು ಅವಾಗ್ಲೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ? ಯಾವುದಕ್ಕೋಸ್ಕರ ಸುಳ್ಳು ಹೇಳ್ದೆ? ನಿನಗೋಸ್ಕರ ಸುಳ್ಳು ಹೇಳ್ದೆ. ನೀ ನನ್ನವಳು ಆಗ್ಬೇಕು ಅನ್ನೋಸ್ಕೋಸ್ಕರ ಸುಳ್ಳು ಹೇಳ್ದೆ. ಅದು ತಪ್ಪ? ಪ್ರೀತಿ ಮಾಡೋದೇ ತಪ್ಪ? ಹಾಗಿದ್ರೆ ನೀನು ಮೊದಲೇ ಕೇಳಬೇಕಾಗಿತ್ತು. ನೀನು ನಿಜ ಹೇಳ್ತಾ ಇದೀಯಾ ಸುಳ್ಳು ಹೇಳ್ತಾ ಇದೀಯಾ? ಒಂದ್ಸರಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ತೋರಿಸು ಅಂತ ಅನ್ಬೇಕಾಗಿತ್ತು. ನೀನು ಯಾಕೆ ಹೇಳಿಲ್ಲ? ನೀನು ಯಾಕೆ ನಂಬಿ ಸುಮ್ಮ ಆಗ್ಬೇಕಾಗಿತ್ತು? ನಿನಗೆ ಸಂಗೀತ ಹೇಳಿದ್ಲು ತಾನೇ? ಹಾಗಿದ್ರೆ ಸಂಗೀತನ ಮಾತು ಕೇಳಿ ನೀನು ನನ್ನ ಬಿಟ್ಬಿಡ್ಬೇಕಾಗಿತ್ತು. ಯಾಕೆ ಅವಳನ್ನೇ ದ್ವೇಷ ಮಾಡಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಮದುವೆ ಆದೆ? ಇವಾಗ ನನ್ನ ಜೊತೆ ನಿನಗಿರೋದಕ್ಕೆ ಆಗ್ತಾ ಇಲ್ಲಪ್ಪ. ಹೌದು, ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ನೀನ ನಂಬಿ ನಾನು ಅವಳ ಮಾತನ್ನ ಕೇಳಿಲ್ಲ ನೋಡು, ಅದೇ ನಾನು ಮಾಡಿರೋ ತಪ್ಪು. ನೋಡ್ ಮಧು, ಪದೇ ಪದೇ ನನಗೆ ಕೋಪ ಬರಿಸ್ಬೇಡ. ನಾನು ಒಂದೇ ಸಾರಿ ಹೇಳ್ತಾ ಇರೋದು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಬಿಟ್ಟು ನೀನು ಏನಾದರೂ ತವ್ರ ಮನೆಗೆ ಹೋಗ್ತೀನಿ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಮಧು. ಹಾ, ನನ್ನನ್ನೇ ಏನು ಹೊಡೆದ್ಬಿಡ್ತೀಯಾ? ಹಾ, ನಾನು ಹೋಗ್ತೀನಿ. ನಾನು ಇಲ್ಲಿರಲ್ಲ. ನಾನು ಯಾಕೆ ಇಂಥ ಹಾಳು ಕೊಂಪೆಲಿರಲಿ? ನಾನಿರೋದಿಲ್ಲ. ಅಷ್ಟು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಎಲ್ಲ ಬಂಗಾರ ಗಿಂಗಾರ ಎಲ್ಲ ನಮ್ಮಮ್ಮ ಕೊಟ್ಟು ನಿನಗೂ ಕೂಡ ಎಲ್ಲ ಹಾಕಿ ಎಲ್ಲ ನಮ್ಮ ಮನೇಲೆ ಮದುವೆ ಮಾಡಿ ಖರ್ಚು ಮಾಡಿ ಕೊಟ್ಟರು. ನಿನಗೆ ಒಂದು ಚಲೋ ಮನೆನೇ ಇಲ್ಲ. ಇಂಥ ಮನೇಲಿ ನಾನು ಹೇಗೆ ಜೀವನ ಮಾಡಬೇಕು? ಹಾಳಾಗಿ ಹೋಗ್ಲಿ. ಇರ್ಲಿ ಬಿಡು, ಆ ಮನೆಗಾದ್ರೂ ಇರ್ತೀವಿ ಅಂತಂದ್ರೆ ಅದು ಬೇಡ. ಇಂಥ ಒಂದೇ ಇರುವಂತ ಒಂದು ಗುಡಿಸಲಲ್ಲಿ ನಾನು ಇಲ್ಲೇ ಮಾಡಿಕೊಂಡು ಎಲ್ಲ ಇಲ್ಲಿ ಹೇಗಿರೋದು? ಯಾರಾದ್ರೂ ಬಂದ್ರೆ ನಾನು ಇಲ್ಲಿ ಹೇಗಿರ್ಲಿ? ನನಗಾಗಲ್ಲ. ನಾನು ಇಲ್ಲಿ ಇರಲ್ಲ. ನಾನು ಇಲ್ಲಿಂದ ಹೋಗ್ತೀನಿ ಅಷ್ಟೇ. ನೋಡ್ ಮಧು, ನನಗೆ ಕೋಪ ತರಿಸ್ಬೇಡ. ಪ್ರೀತಿಯಿಂದ ಹೇಳ್ದೆ. ಇವಾಗ ಕೋಪ ಮಾಡಿಕೊಂಡು ಹೊಡಿಸ್ಕೊಂಡು ಹೇಳಿಸ್ಕೋಬೇಡ ಅಷ್ಟೇ. ನೋಡು, ಮದುವೆ ಆದಮೇಲೆ ನೀನು ನನ್ನ ಪ್ರಾಪರ್ಟಿ. ನೀನು ಅಂದರೆ ನನಗೆ ಸೇರಿದವಳು. ನೀನು ಇಲ್ಲೇ ಇರಬೇಕು ಅಷ್ಟೇ. ಪ್ರಾಪರ್ಟಿನ ಅಂದ್ರೆ ನಿನ್ನ ವಸ್ತು ಮಾಡಿದ್ಯಾ ಅಥವಾ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನು? ಹಾ, ಪ್ರಾಪರ್ಟಿ ಅಂತೆ ಪ್ರಾಪರ್ಟಿ. ಎಲ್ಲಿದೆ ನಿನ್ ಪ್ರಾಪರ್ಟಿ? ನೀನೇ ಅಲ್ವೇನೆ ನನ್ನ ಪ್ರಾಪರ್ಟಿ. ನಾನು ಏನು ಬೇಕಾದರೂ ಮಾಡ್ಬೋದು ಇನ್ನು ಮುಂದೆ. ಯಾರು ಏನು ಕೇಳಲ್ಲ. ನಿಮ್ಮ ಅಪ್ಪ ಅಮ್ಮನೂ ಕೇಳಲ್ಲ. ನಿಮ್ಮಮ್ಮ ಮೊದಲೇ ಹೇಳ್ಬಿಟ್ಟಿದ್ದಾರೆ ನನಗೆ, ಮದುವೆ ಮಾಡಿ ಒಂದ್ಸರಿ ನೀನು ಕರ್ಕೊಂಡು ಹೋಗ್ಬಿಟ್ರೆ ಇನ್ನು ಮುಂದೆ ಯಾವತ್ತಿಗೂ ನೀನು ಇಲ್ಲಿ ನನ್ನ ಮಗಳನ್ನ ಕಳಿಸೋ ಹಾಗೆ ಇಲ್ಲ. ಅವಳನ್ನ ಇಲ್ಲಿ ಯಾವತ್ತೂ ಅವಳು ಇಲ್ಲಿ ಬರಬಾರ್ದು, ಆಗ ನೀನು ನೋಡ್ಕೋಬೇಕು ಅಂತ ಹೇಳಿ ನನಗೆ ಎಷ್ಟೋ ದುಡ್ಡನ್ನ ಕೊಟ್ಟಿದ್ದಾರೆ ಗೊತ್ತಾ? ಹಲೋ, ನಮ್ಮಮ್ಮ ಹಾಗೆಲ್ಲ ಮಾಡಲ್ಲ. ನನಗೆ ಗೊತ್ತು. ನೀನು ಇನ್ನೊಂದು ಸುಳ್ಳು ಹೇಳಿ ನನ್ನನ್ನು ಇಲ್ಲಿ ಇರಿಸ್ಕೋಬೇಕು ಅಂತ ಟ್ರೈ ಮಾಡಬೇಡ. ನಾನು ಮಾತ್ರ ಇಲ್ಲಿರಲ್ಲ ಅಷ್ಟೇ. ನಾನು ಇವಾಗ ಹೋಗ್ತಾ ಇದ್ದೀನಿ. ರಾಜು, ರಾಜು, ಇಲ್ಲೇನ್ ಮಾಡ್ತಾ ಇದೀಯಾ? ಹಾ, ಅದು ನಾನು ಇಷ್ಟೊತ್ತನ ಏನು ಮಾಡಿದೆ ನನಗದು ನೆನಪೇ ಬರ್ತಾ ಇಲ್ಲ. ಏನೋ ನಿಂತಲ್ಲೇ ನನಗೆ ಕೆಟ್ಟ ಕನಸು ಮಧು. ಅಲ್ಲ ರಾಜು, ನಾವಿಬ್ರು ಇವಾಗ ಮದ್ವೆ ಆಗಿ ಮನೇಲಿ ಬಂದಿದೀವಿ. ಇವಾಗ ನಾವಿಬ್ರು ಒಳ್ಳೆ ಕನಸು ಕಾಣ್ಬೇಕು. ಅಂತದ್ರಲ್ಲಿ ನೀನ್ ಯಾವ ರೀತಿ ಕನಸು ಕಾಣ್ತಾ ಇದ್ದೆ? ಅಯ್ಯೋ ದೇವ್ರಿ, ನಾನು ಇಷ್ಟೊತ್ತನ ಕಂಡಿದ್ದು ಕನಸ? ಈ ರೀತಿ ಎಲ್ಲ ಕನಸು ಬಿದ್ದ ನಂಗೆ ನಿಂತಲ್ಲೇ? ನನಗೆ ಏನಾಗಿದೆ ಇವತ್ತು? ತಲೆ ಏನಾದರೂ ಕೆಟ್ಟಿದ್ಯಾ? ಏನಾಯ್ತು ರಾಜು? ಒಬ್ಬೊಬ್ನೇ ಗುಸು ಗುಸು ಅಂತಿದ್ಯಾ. ಅವಾಗಿಂದ ಕರಿತಾ ಇದೀನಿ, ಏನು ಕೇಳಿಸ್ತಾನೇ ಇಲ್ಲ. ಅವಾಗಿಂದ ಏನೇನೋ ಯೋಚನೆ ಮಾಡ್ತಾ ಇದೀಯ ಆ ಕಡೆ ತಿರ್ಕೊಂಡು. ನಾನು ಬಂದ್ ಮುಟ್ಟಿದ ತಕ್ಷಣ ಅಷ್ಟೊಂದು ಗಾಬರಿ ಆಗ್ಬಿಟ್ಟೆ. ಏನಾಯ್ತು? ಏನ ಅಂತ ಪರಿ ಯೋಚನೆ ಮಾಡ್ತಾ ಇದ್ದೆ? ಅದು ಮಧು, ಈ ರೂಮ್ನ ನೋಡಿ ನೀನು ಕೋಪ ಮಾಡಿಕೊಂಡು ನನ್ನ ಜೊತೆ ಜಗಳ ಮಾಡಿ ನಿಮ್ಮ ತವ್ರ ಮನೆಗೆ ಹೋಗೋ ರೀತಿ ನನಗೆ ಅನಿಸ್ತು ಮಧು. ಅದಕ್ಕೆ ನನಗೆ ಅಷ್ಟೊಂದು ಗಾಬರಿಯಾಗಿತ್ತು. ನಾನು ನಿನ್ನನ್ನು ಕೋಪ ಮಾಡಿಕೊಂಡು ಕೈ ಹಿಡ್ಕೊಂಡಿದ್ದೆ. ನೀನು ಕೋಪ ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ಐತೆ. ಈ ರೀತಿ ನನಗೆ ಯಾಕೆ ಅನಿಸ್ಬಿಡ್ತಾ ಐತೆ? ಅದು ನಿಂತಲ್ಲೇ ಗೊತ್ತೇ ಆಗಲಿಲ್ಲ ಮಧು. ಅದಕ್ಕೆ ಶಾಕ್ ಆಗಿಬಿಟ್ಟೆ ನಾನು. ಅಯ್ಯೋ ರಾಜು, ಅಲ್ಲ, ಪ್ರೀತಿ ಮಾಡ್ಬೇಕಾದ್ರೆ ನಿನ್ನನ್ನ ಇಷ್ಟಪಟ್ಟು ಪ್ರೀತಿ ಮಾಡಿದೀನಿ. ಯಾವ ಮನೆ ಆದ್ರೆ ಏನು? ನೀನ್ ನನ್ ಜೊತೆ ಇರ್ತೀಯಲ್ಲ ಅಷ್ಟೇ ಸಾಕು ನನಗೆ. ಅಲ್ಲಾದ್ರೆ ಇಷ್ಟು ದಿನ ನಾನು ಸುಖ ಸಂಪತ್ತಿಗೆಲ್ಲ ಇದ್ದೆ. ಇವಾಗ ಕಷ್ಟ ಬರುತ್ತೆ, ಮತ್ತೆ ಮುಂದೆ ನಾನು ಚೆನ್ನಾಗಿರ್ತೀನಿ ಅಲ್ವಾ? ನಿನ್ ಜೊತೆ ಇದ್ದೀನಲ್ಲ, ನನಗೆ ಅಷ್ಟೇ ಸಾಕು ರಾಜು. ಐ ಲವ್ ಯು ಸೋ ಮಚ್. ಅಯ್ಯೋ ಪಾಪ, ಇವಳು ನಿಜವಾಗ್ಲೂ ತುಂಬಾ ಪ್ರೀತಿ ಮಾಡ್ತಾಳೆ.
ಇವಳನ್ನ ನಾನು ದುಬೈಗೆ ಮಾರಬೇಕು ಅಂತ ಅಂದ್ಕೊಂಡಿದ್ದೆ. ಬೇಡ, ಇವಳು ನನ್ನ ಹೆಂಡತಿಯಾಗಿ ನನ್ನ ಜೊತೆಗೆ ಇಟ್ಕೊಳ್ಳ, ಅಥವಾ ಇವಳನ್ನ ಮಾರಲ್ಲ. ಇವಳನ್ನ ಮಾರಿದ್ರಂತೂ ತುಂಬಾ ದುಡ್ಡು ಬರುತ್ತೆ, ಅಷ್ಟು ಚೆನ್ನಾಗಿದ್ದಾಳೆ. ನೋಡೋಣ, 2 ಡೇಸ್ ವೆಯ್ಟ್ ಮಾಡಿ ಆಮೇಲೆ ಯೋಚನೆ ಮಾಡ್ತೀನಿ. ಹೇ ಮೆಂಟಲ್, ಏನೋ ಆಯ್ತಾ ನಿನಗೆ? ನಿಂತಲ್ಲೇ ಬರೀ ಶಾಕಲ್ಲೇ ನೋಡ್ತಾ ಇದೀಯಾ, ಅಲ್ಲೆಲ್ಲೇ ಗುಸ್ಗುಸೋ ಅಂತಿದ್ಯಾ. ಏನಾಯ್ತು? ನನ್ನ ಮುಂದೆ ಏನಾದರೂ ಈ ಸಮಸ್ಯೆ ಇದ್ರೆ ಹೇಳ್ಕೊ, ಓಕೆನಾ? ಇವಾಗ ನಾ ಇಬ್ಬರೇ ತಾನೇ. ಕಷ್ಟ ಬರಲಿ ಸುಖ ಬರಲಿ ಹೇಗೆ ಬಂದರೂ ನನ್ನ ಜೊತೆ ಇರ್ತೀನಿ ರಾಜು. ಯಾವಾಗಲೂ ನಿನ್ನ ಜೊತೆ ನಾನು ಚೆನ್ನಾಗಿರ್ತೀನಿ. ಕಷ್ಟ ಬಂದಿದೆ ಅಂತ ನಿನ್ನ ಬಿಟ್ಟು ಹೋಗಲ್ಲ, ಸುಖ ಬಂದಿದೆ ಅಂತನೂ ನಿನ್ನ ಬಿಟ್ಟು ಹೋಗಲ್ಲ. ಎರಡರಲ್ಲೂ ಸಮನಾಗಿ ನಿನ್ನ ಜೊತೆನೇ ನಾನು ನಿಲ್ತೀನಿ, ಓಕೆನಾ? ಸಾರಿ ಮಧು, ನಾನು ಆ ರೀತಿ ಎಲ್ಲ ಕನ್ಸು ಕಾಣಬಾರ್ದಾಗಿತ್ತು. ನೀನನ್ನ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಮಧು. ಈ ರೀತಿ ನೀನು ಹೇಳ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಐ ಲವ್ ಯು ಮಧು, ಐ ಲವ್ ಯು. ಅಷ್ಟೇ ನಾನು ಹೇಳೋದು. ನಿನ್ನನ್ನು ನಾನು ಸಾಯೋವರೆಗೂ ಯಾರಿಗೂ ಬಿಟ್ಕೊಡಲ್ಲ ಮಧು. ನೀನು ಯಾವತ್ತಿದ್ರೂ ನನ್ನೋಡೆ. ನಿನ್ನವಳೆ ಅಂತೆ ತಾನೇ ತಾಳಿ ಕಟ್ಕೊಂಡು ನಿಮ್ಮನೆಗೆ ಬಂದಿರೋದು. ಯಾಕಿಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಮಧು 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 ಮತ್ತೆ ಯಾರು ಬಂದ್ರೆ ಇವರು ಯಾರ ಮಧು 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 ಅನ್ನತ್ತಾರ. ಯಾವ ಮಧು ನೋಡ್ಕೊಂಡು ಬಂದ್ರಿ ಏನೋ ಇವರು? ಏ ಅಜ್ಜ, ರಾಜು ಅವ್ರ ಮನೆ ಇದಾನ? ಹೌದಯ್ಯವ್ವ, ನೀವು ಯಾರು? ನೀವೇನ್ ಮಾಡಕ್ ಬಂದ್ರಿ ಇಲ್ಲಿ? ಆ ನಮಗೆ ರಾಜು ಬೇಕಾಗಿತ್ರಿ, ಅದಕ್ಕೆ ಬಂದಿದ್ವಿ ಇಲ್ಲಿ ಅಜ್ಜ. ರಾಜನ? ಅವನು ಇಲ್ಲಿ ಇಲ್ಲಲ್ಲ, ಅಲ್ಲಿ ರಜೆ ಗುಡ್ಸ್ಲಿಕ್ಕೆ ಹೋಗ್ಯಾನ ಯವ್ವ. ಯಾಕ ನಿಮ್ಗೇನು ಬೇಕಾಗಿತ್ತು? ರಾಜು ಮದುವೆಯಾಗಿ ಕರ್ಕೊಂಡ್ ಬಂದಾನಲ್ರಿ ಮಧು ಅಂತ ಹೇಳಿ, ನಾನು ಅವ್ರ ಅದ್ಕಿರಿ ಮಧುನ ನೋಡ್ಬೇಕಾಗಿತ್ತು. ಅದಕ್ಕೆ ಬನ್ನಿ ಅಜ್ಜ. ಎಲ್ಲಿ ಅಜ್ಜ ಅವರು? ಇದೆ ಅಲ್ವಾ ಮನಿ ಅಜ್ಜ? ಅಲ್ಲಿಗೆ ಯಾಕೆ ಹೋಗ್ಯಾರ ಅಜ್ಜ ಅವರು? ಅಜ್ಜಿನಿದ್ರ ಏನಾದರೂ ನೋಡಕ್ ಹೋಗ್ಯಾರನ ಅಜ್ಜ? ಯಾವ ಅಜ್ಜಿ ಯವ್ವ? ಯಾವ ಅಜ್ಜಿನೂ ಇಲ್ಲ. ಆ ಇಲ್ಲಿ ಅವ್ರವ್ವ ಅವ್ರನ್ನ ಸೇರ್ಸ್ಕೋಬೇಡ ಅಂತಂದ್ಲು. ಅದಕ್ಕಾಗಿ ನೀವು ಅಲ್ಲಿ ಹೋಗ್ರಿ ಅಂತೇಳಿ ನಾನು ಅಲ್ಲಿ ಕಳಿಸಿದ್ನಿಯವ್ವ. ಯಾಕೆವ್ವ, ನೀವು ಯಾಕೆ ಬಂದ್ರಿ? ಇನ್ನು ಮದುವೆಯಾಗಿ 2 ದಿನ ಆಗಿಲ್ಲ. ತಡಾನೆಲ್ಲ ನೋಡಕ್ ಬಂದಿಯಲ್ಲವ್ವ ನಾದಿನ? ಯಾಕಿಲ್ಲ ಅಜ್ಜ, ನಂಗೆ ನೋಡ್ಬೇಕನ್ಸಾಯಿತ. ಆಕಿ ಕಡೆ ಸ್ವಲ್ಪ ನನ್ನ ಬುಕ್ ಇತ್ತು, ಇಸ್ಕೋಬೇಕಂತ ಬಂದಿದ್ವಿ. ನಾನು ಮನಿ ನೋಡಿರ್ಕಿಲ್ಲಲ್ಲ, ಅದಕ್ಕೆ ಅಕ್ಕನ ಕರ್ಕೊಂಬನ್ನಿ ಬಾ ಅಕ್ಕ, ಹೋಗಿ ಬರೋಣ ಅಂತೇಳಿ. ಎಲ್ಲೈತೆ ಅಜ್ಜ ಅದ್ ಮನಿ? ಯವ್ವ, ಅಲ್ಲಿ ದೂರದಾಗ ಕಾಲ ನೋಡೋದು ಗುಡಿಸ್ಲ, ಆ ಗುಡಿಸ್ಲ್ಯಾಗ ಅದಾರ ನೋಡ್ಯವ್ ಇಬ್ರು, ಅಲ್ಲೇ ಹೋಗ್ಯವ್. ಸರಿ ಸರಿ ಅಜ್ಜ, ಆಯ್ತಜ್ಜ. ಬಾ ಸಂಗೀತ, ಹಂಗಾರ ಅಲ್ಲೇ ಅದಾರೇನು? ಹಂಗಾರ ಅಲ್ಲಿ ಹೋಗಿ ನೋಡೋಣ ಬಾ. ಸರಿ ನಡಿಯಕ್ಕ ಮೀನಕ್ಕ. ಮತ್ತೆ ಎಲ್ಲಿ ಮಧುನ ಯಾರಿಗಾದ್ರೂ ಮಾರಿದ್ರೆ ಏನ್ ಮಾಡೋದು? ಬಾ ಅಕ್ಕ, ಹೋಗೋಣ. ಮಧು ಮಧು, ಅಯ್ಯೋ ಅದ್ಕೆದು ನೀಟಂಗೈತಲ್ಲ, ಅದಕ್ಕೆ ಯಾಕೆ ಬಂದ್ರು? ಅದು ಈ ಗುಡಿಸಲ ಹತ್ರ. ನಾನು ಇಂಥ ಗುಡಿಸಲಲ್ಲಿದ್ದೇನೆ ಅಂತ ಗೊತ್ತಿದ್ರೆ ಅದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾರೆ. ಏನ್ ಮಾಡಪ್ಪ, ಏನ್ ಮಾಡ್ಬೇಕು ಇವಾಗ ಗೊತ್ತಾಗ್ತಾ ಇಲ್ವಲ್ಲ. ಕರೀಲಾ ಬೇಡ್ವಾ? ಹೋಗ್ಲಿ, ಕರೆದೇ ಬಿಡ್ತೀನಿ. ಹಾ ಅದ್ಕೆ ಬನ್ನಿ ಒಳಗಡೆ. ನೀನೇ ಬಾ ಇಲ್ಲಿ ಮಧು. ಹಾ ಅದ್ಕೆ ಬಂದೆ. ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಹೋಗದಿದ್ರು ಚೆನ್ನಾಗಿರಲ್ಲ. ಅವ್ರು ಒಳಗಡೆ ಬಾ ಅಂದ್ರೂ ಬರ್ತಾ ಇಲ್ಲ. ಯಾಕಪ್ಪ ಬಂದಿದ್ದಾರೆ ಅದಕ್ಕೆ? ಹೋಗಿ ಕೇಳ್ತೀನಿ. ಅದಕ್ಕೆ ಒಳಗೆ ಬನ್ನಿ ಅದಕ್ಕೆ. ಅಲ್ಲ ಮಧು, ಏನಿದು ಈ ಗುಡಿಸಲಲ್ಲಿ ನೀನು? ನನಗೆ ಕೇಳಕ್ಕೂ ಆಗ್ತಾ ಇಲ್ಲ, ಇದನ್ನ ನೋಡಿ ನನಗೆ ನಂಬಕ್ಕೂ ಆಗ್ತಾ ಇಲ್ಲ ಮಧು. ಹೇಗೆ ನಂಬೋದು? ಅಲ್ಲ ನೀನು ಅದು ಈ ಗುಡಿಸಲಲ್ಲಿ? ಇದು ನಿಜನಾ ಸುಳ್ಳ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ರಾಜು ಎಲ್ಲಿ? ಕರಿ ಅವ್ರನ್ನ. ಏ ರಾಜು ಅವರೇ, ಬನ್ನಿ ಇಲ್ಲಿ. ಅದಕ್ಕೆ ಬೇಡ ಅದಕ್ಕೆ, ಪ್ಲೀಸ್ ಅದಕ್ಕೆ ಸುಮ್ಮನೆ ರೀ ಅದಕ್ಕೆ. ಯಾಕದಕ್ಕೆ? ನಾನೇ ಚೆನ್ನಾಗಿದ್ದೀನಲ್ಲ, ಸುಮ್ಮನೆ ಇದ್ಬಿಡಿ ಅದಕ್ಕೆ, ಪ್ಲೀಸ್ ಅದಕ್ಕೆ. ಅದು ಮಧು, ಅಲ್ಲ ಅಲ್ಲಿ ನೀನು ದೊಡ್ಡ ಮನೆ ಅಂತ ಹೇಳಿದೆ, ನಾವು ಆ ಮನೆ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ವಿ. ನೀನು ನೋಡಿದ್ರೆ ಇಲ್ಲಿದೆಯಾ? ನೀನು ತಾನೇ ಅದಕ್ಕೆ ಸುಳ್ಳು ಸುಳ್ಳು ಹೇಳಿ ಇವಾಗ ಇಲ್ಲಿ ಕರ್ಕೊಂಡು ಬಂದಿರೋದು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸಂಗೀತ. ಅವಳಿಗ್ಯಾಕಂತೀಯ ಮಧು? ಅವಳು ಹೇಳಿಲ್ಲ ಅಂದಿದ್ರೆ, ಇವಾಗ ನಾನು ಇಲ್ಲಿ ಬರಲಿಲ್ಲ ಅಂದಿದ್ರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಇವಾಗಲೇ ನನ್ನ ಮನೆಗೆ ಹೋದ್ಮೇಲೆ ಅತ್ತೆ ಹೇಳೇ ಬಿಡ್ತೀನಿ ಇದನ್ನ. ಇಲ್ಲ, ನಿಮ್ಮ ಮನೆಗೆ ಹೇಳೇ ಬಿಡ್ತೀನಿ. ನೀನು ಈ ರೀತಿ ಈ ಒಂದು ಗುಡಿಸಲಲ್ಲಿ ಇರೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಪ್ಲೀಸ್ ಅದಕ್ಕೆ, ಪ್ರೀತಿ ಮಾಡಿದವ್ರ ಜೊತೆ ಹೇಗಿದ್ರು ನಾವು ಚೆನ್ನಾಗೇ ಇರ್ತೀವಿ ಅದಕ್ಕೆ. ನೀವೇ ತಾನೇ ಈ ಮಾತನ್ನ ಹೇಳಿರೋದು. ಆದರೆ ಇವಾಗ ನೀವು ಅವ್ರನ್ನ ಬಿಟ್ಟ ಅಂದ್ರೆ ನಾನು ಹೇಗೆ ಬರಲಿ? ಇಲ್ಲ ಅದಕ್ಕೆ, ಸಾಯೋದಾಗಲಿ ಕಷ್ಟನೇ ಇರಲಿ, ಎಂಥ ಕಷ್ಟ ಬಂದರೂ ನಾನು ಅವ್ರ ಜೊತೆನೇ ಇರ್ತೀನಿ ಅದಕ್ಕೆ. ಪ್ಲೀಸ್ ಅದಕ್ಕೆ, ನನ್ನನ್ನು ಆ ಮನೆ ಕಳಿಸ್ಬೇಡಿ.
ನನಗೆ ಅಲ್ಲಿಗೆ ಬರಕ್ಕೆ ಇಷ್ಟ ಇಲ್ಲ. ನಾನು ಇದೇ ಮನೇಲಿ ಇವ್ರ ಜೊತೆ ಚೆನ್ನಾಗಿರ್ತೀನಿ ಅದಕ್ಕೆ. ಮಧು, ನಾನು ಹೇಳೋದನ್ನ ಕೇಳು. ರಾಜು ಅವರೆಲ್ಲಿ? ರಾಜು ಅಣ್ಣ ಎಲ್ಲಿದ್ದಾನೆ? ರಾಜು ಅಣ್ಣ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಏನಾಯ್ತು? ಎದಕ್ಕೆ? ಅದು ರಾಜು ಅಣ್ಣ ನಿನ್ನನ್ನು ದುಬೈಗೆ ಮಾರೋದಕ್ಕೆ ಮದುವೆಯಾಗಿ ಕರ್ಕೊಂಡು ಬಂದಿದ್ದಾರೆ ಕಣೆ. ಅದನ್ನ ಅರ್ಥ ಮಾಡ್ಕೋ. ಅದಕ್ಕೆ ನೀನು ಇಲ್ಲಿರ್ಬೇಡ, ಬಾ ನಮ್ಮ ಜೊತೆ ಹೋಗೋಣ. ಏನೇ ಏನು ಹೇಳ್ತಾ ಇದೀಯಾ? ಅಮ್ಮ, ಯಾಕೆ ಯಾಕೆ ಮತ್ತೆ ನನ್ನ ಹೊಡೆದೆ? ನೋಡ್ ಮೀನಾಕ, ನಾನು ಇರೋದನ್ನ ಹೇಳಿದ್ರೆ ನನ್ನ ಹೀಗೆ ಕಪಾಳ ಕೊಡಿದ್ಲು ಅಂತ ಹೇಳಿ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ನಿನ್ ಲೈಫ್ ನಾನು ಸರಿ ಮಾಡಕ್ ಬಂದಲ್ಲ, ನಂದೇ ತಪ್ಪು. ನಾನು ಇಲ್ಲಿಂದ ಹೋಗ್ತೀನಿ, ಏನಾದ್ರೂ ಮಾಡ್ಕೊಳ್ಳಿ. ನನ್ನ ಗಂಡನ ಬಗ್ಗೆ ನೀನು ಇಲ್ಲದ ಸಲದ್ದು ಹೇಳಿದ್ರೆ ನಾನು ಹೇಗೆ ಸುಮ್ಮನೆ ಇರಲಿ? ನಾನು ಮಾತ್ರ ಸುಮ್ಮನೆ ಇರಲ್ಲ. ಇದನ್ನ ನೆನಪಿಟ್ಕೋ ಸಂಗೀತ ನೀನು. ಏ ಮಧು, ಯಾಕೆ ಅವಳನ್ನ ಹೊಡೆದೆ? ಅವಳು ಹೇಳ್ತಾ ಇರೋದು ನಿಜಾನೇ ಇದೆ. ಅವಳು ಪಾಪ ನಿನ್ನ ಜೀವನ ಸರಿ ಮಾಡೋದು ಬಂದ್ರೆ ನೀನು ನೋಡಿದ್ರೆ ಈ ರೀತಿ ಅವಳನ್ನ ಹೊಡಿತಾ ಇದೆಯಲ್ಲ. ಹಾಗಾದ್ರೆ ನಾನು ಹಾಗೆ ಹೇಳಿದ್ರೆ ನನ್ನನ್ನು ಹೊಡಿತಾ ಇದೆಯಾ ನೀನು? ಅದು ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ನೀವೇನು ಹೇಳ್ತಾ ಇದ್ದೀರಾ? ನಿಮ್ಗೆ ಒಂದಾದ್ರೂ ಅರ್ಥ ಆಗುತ್ತಾ? ಇದೆಲ್ಲ ಸುಳ್ಳು. ಅದಕ್ಕೆ ಇದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ಅಷ್ಟೇ. ಒಳಗೆ ಬನ್ನಿ, ಅದಕ್ಕೆ ಅಲ್ಲೇ ಮಾತಾಡೋಣ. ಬೀದಿಲಿ ನಿಂತ್ಕೊಂಡು ಮಾತಾಡಿ ಸುಮ್ಮನೆ ಯಾಕೆ ಮರ್ಯಾದೆ ತೆಕ್ಕೊಳ್ದು? ಸಾರಿ ಸಂಗೀತ, ಬಾ ಒಳಗಡೆ. ಸರಿ ನಡಿ, ಒಳಗಡೆನೇ ಮಾತಾಡಿದ್ರಾಯ್ತು.